ಆಗ್ತಿಲ್ಲ ಗುರುವೆ. 800 ಸ್ಟೆಪ್ಸ್ ಆಗ್ತಾ ಫುಲ್ ಇದು ಊರು ಒಳಗಡೆನೆ ಹೋಗ್ಲು ಕಂಫಿ ಆಗಿದೆ ಇವಾಗ. ಐತೆ ಮೈಲೇಜು ಅಂತ. ಓಹೋ ಆಗ್ತಿಲ್ಲ ಗುರುವೆ ಫುಲ್ಲು. ಇನ್ನೂ ಹೋಗ್ಬೇಕೇನೋ. ಇದೇನು ರೆಸ್ಟ್ ಮಾಡಕ್ಕ ಇಲ್ಲಿ? ಫೈನಲಿ 800 ಸ್ಟೆಪ್ಸ್ ಅದಾದ್ಮೇಲೆ ಮೇಲೆ ಬಂದಿದ್ದೀವಿ ಗುರು. ವಿ ಹ್ಯಾವ್ ರೀಚ್ ದ ಟಾಪ್ ಆಫ್ ದಿ ಕೈವಾರ ಬೆಟ್ಟ. ವ್ಯೂ ನೋಡ್ಬೋದು ಕ್ರೇಜಿ ಗುರು. ಆದರೆ ಸನ್ರೈಸ್ನ ಮಿಸ್ ಮಾಡಿದ್ವಿ, ಯಾಕಂದರೆ ನಾವು ಅಂಬಾಜಿ ದುರ್ಗ ಹೋಗ್ಬಿಟ್ಟು ಇದಕ್ಕೆ ಬಂದ್ವಲ್ಲ, ಚೂರು ಟೈಮ್ ಹೋಯ್ತಲ್ಲೇ. ಆಮೇಲೆ ಇಲ್ಲಿಂದ ನೀವು ನೋಡ್ಬೋದು. ಸೊ ಇದೇ ಬಂದ್ಬಿಟ್ಟು ಇಲ್ಲಿಂದ ಕಾಣಿಸ್ತಿದ್ಯಲ್ಲ, ಅದೇ ಅಂಬಾಜಿ ದುರ್ಗ. ಇಲ್ಲಿ ಇನ್ನೊಂದು ಬೆಟ್ಟ ಇದೆಯಲ್ಲ ಮುಂದೆ ಬಂದ್ಬಿಟ್ಟು, ಇದಕ್ಕೆ ಮುಂದೆ ಇನ್ನೊಂದು ಇದೆಯಲ್ಲ, ಸೊ ಆ ಬೆಟ್ಟದಲ್ಲಿ ಮೇಲೆ ಚಿಕ್ಕ ದೇವಸ್ಥಾನ ಇದೆ ಅಂತೆ. ಬರ್ತಾ ದಾರಿಯಲ್ಲಿ ಇಷ್ಟೋ ಗಾಡಿಗಳು ಬಸ್ಸಸ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ನಾವು ಅದು ಕೈವಾರ ಅನ್ಕೊಂಡ್ವಿ, ಬಟ್ ಅದು ಕೈವಾರ ಅಲ್ಲ. ಅದಕ್ಕಿನ್ನ ಮುಂದೆ ಬಂದ್ರೆ ಕೈವಾರ ಬೆಟ್ಟ ಸಿಗುತ್ತೆ. ಸೊ ಜಸ್ಟ್ ಅ ಸ್ಮಾಲ್ ಬ್ರೇಕ್. ಅಜ್ಜಿ ಅಂಗಡಿನೇ ಮುಸ್ಕೊಂಡು ಹೋಗ್ತಾರೆ. ವಿ ಆರ್ ಗೋಯಿಂಗ್ ಟು ಈಶಾ ಫೌಂಡೇಶನ್. ಸೊ ಅಲ್ಲಿಂದ ಬಂದ್ಬಿಟ್ಟು ಇಟ್ಸ್ ಅರೌಂಡ್ 1 hour 5 minutes ಏನೋ. 1 hour ಕರೆಕ್ಟಾಗಿ ಇಲ್ಲಿಂದ ಹಿಂಗೆ ಸ್ಟ್ರೈಟಾಗಿ ಹೋದರೆ ಚಿಕ್ಕಬಳ್ಳಾಪುರ ತೋರಿಸ್ತೈತೆ. ಸುಬಹ ಹೋ ಗೈ ಮಾಮೂ. 57 minutes 41 kilometers. ಆಯ್ತು ಬಿಡು. ಫುಲ್ ಇದು ಊರು ಒಳಗಡೆನೆ ಹೋಗ್ತಾ ಇದೀವಿ ಅನ್ಕೋತೀನಿ. ಊರು ಬಿಟ್ಟು ಊರು. ಒಂದು ಅಂಗಡಿ ಇಲ್ಲ ಗುರು ಇಲ್ಲಿ ಒಳಗಡೆ. ಅಲ್ಲಿ ಒಂದು ಅಂಗಡಿ ಕಾಣಿಸ್ತು, ಅದಕ್ಕೆ ನಿಲ್ಸಿದ್ವಿ. ಸ್ವಲ್ಪ ನೀರು ಜ್ಯೂಸ್ ಎಲ್ಲ ಕುಡ್ಕೊಂಡು ಬಿಡೋಣ, ಯಾಕಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಲ್ಲ. ಬ್ರೇಕ್ಫಾಸ್ಟು ಲಂಚು ಎರಡು ಕಂಬೈನ್ ಆಗಿ ಮಾಡೋಣ ಅಂತ. ಇವಾಗ ಪರವಾಗಿಲ್ಲ, ಗ್ಲೌಸು ಫುಲ್ ಬ್ರೇಕ್ ಇನ್ ಆಗಿದೆ ಇವಾಗ. ಫುಲ್ಲು ಕಂಫಿ ಆಗಿದೆ ಇವಾಗ. ಇಲ್ಲೆಲ್ಲ ನೋವು ಬಂದ್ಬಿಟ್ಟಿರೋದು, ಇವಾಗೆಲ್ಲ ನೋವಿಲ್ಲ. ಟರ್ನಿಂಗಲ್ಲಿ ಬಿದ್ದೋದ್ರೆ ಏನು ಗತಿಯೋ ಒಂದು. ಸೊನ್ನೆಹಳ್ಳಿ, ಇಲ್ಲೊಂದು ಸೊನ್ನೆಹಳ್ಳಿ ಇದೆ. ಅಲ್ಲಿರೋದು ಸೊನ್ನೆನಹಳ್ಳಿ, ಇಲ್ಲಿರೋದು ಸೊನ್ನೆಹಳ್ಳಿ. ರೀಸೆಂಟ್ಲಿ ಅವ್ರದ್ದೇ ಹಬ್ಬ ಇತ್ತು. ಸೊ ಅಲ್ಲಿ ಫುಲ್ಲು ಆ ಟೈಮಲ್ಲೆಲ್ಲ ನೀವೆಲ್ಲ ಹೋದರೆ ಅಲ್ಲಿ ಫುಲ್ ಜಾಮ್ ಅಂತೆ. ಹೈವೇನೇ ಫುಲ್ ಟ್ರಾಫಿಕ್ ಅಂತೆ. ಹಬ್ಬ ಇತ್ತಲ್ಲ, ಸೊ ಆಬ್ವಿಯಸ್ಲಿ ಫುಲ್ಲು ಟ್ರಾಫಿಕ್ಕು, ಫುಲ್ ಜನ. ಚಿಕ್ಕಬಳ್ಳಾಪುರ 17 kilometers. ಮೈಲೇಜ್ 31 ತೋರಿಸ್ತಿದೆ. ಐ ಡೋಂಟ್ ನೋ ಅಬೌಟ್ ಅದರ್ RR 310 ಇಲ್ಲ G310 RR ಗೈ, ಇಲ್ಲ G310 R ಇಟ್ಕೊಳ್ಳಿ, ಇಲ್ಲ GS ಇಟ್ಕೊಳ್ಳಿ, ಸೇಮ್ ಇಂಜನೇ ಇರೋದು. ಜಸ್ಟ್ ಟಾರ್ಕ್ ಆ್ಯಂಡ್ ಪವರ್ ಅಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇರೋದು ಅಷ್ಟೇ. ಇಫ್ ಯು ಹ್ಯಾವ್ ದೋಸ್ ಬೈಕ್ಸ್ ಕಮೆಂಟ್ ಮಾಡಿ, ನಿಮ್ದ್ರಲ್ಲಿ ಇಷ್ಟು ಕೊಡ್ತೈತೆ ಮೈಲೇಜು ಅಂತ. ಓಕೆನಾ, ನೋಡೋಣ. ನಿಮ್ಗೆ ಜಾಸ್ತಿ ಕೊಡ್ತಾಯ್ತಾ? ನಂದು ಬಿಡಿ ಗುರು 45 ತೋರ್ಸೈತೆ, ಆದರೆ ನಾನು ನಂಬಲ್ಲ ಅದನ್ನ. ಅಷ್ಟೆಲ್ಲ ಹಿಂಗುರು 310cc 45 ಮೈಲೇಜ್. ಹೌ ಈಸ್ ದಿಸ್ ಪಾಸಿಬಲ್? ನಾಟ್ ಎಟ್ ಆಲ್ ಪಾಸಿಬಲ್. ಇವತ್ತು ನೋಡೋಣ ಇಷ್ಟು ಕೊಡತ್ತಂತ, ಯಾಕಂದ್ರೆ ಎಲ್ಲ ಟ್ರಿಪ್ ಎಲ್ಲ 0 ಇಕ್ಕಿದ್ದೀನಿ. ಈಶಾ ಫೌಂಡೇಶನ್ ಹೋಗಿ ಅಲ್ಲಿಲ್ಲ ಸ್ವಲ್ಪ ತಲ್ಲು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಯೋಚನೆ ಮಾಡ್ತಾ ಇದೀವಿ. ಬಟ್ ವಿಲ್ ಸಿ, ಯಾಕಂದ್ರೆ ಪ್ರೀ ಪ್ಲಾನ್ ಡಸಂಟ್ ವರ್ಕ್ ಆಲ್ವೇಸ್. ಪ್ಲಾನ್ ಮಾಡಿದ್ರ ನೆಕ್ಸ್ಟ್ ಮಿನಿಟೇ ನೀವು ಹೋಗ್ಬೇಕು. ನಾಳೆ ನಾಡಿದ್ದು ಇದು ನೋಡಿ, ನಾವು ಪ್ಲಾನ್ ಮಾಡಿದ್ದು 2 weeks ಬ್ಯಾಕು. ಅದರಲ್ಲೇ ಗೊತ್ತಾಗ್ಬಿಡತ್ತೆ ಪ್ರೀ ಪ್ಲಾನ್ ಡಸಂಟ್ ವರ್ಕ್ ಆಲ್ವೇಸ್ ಅಂತ. ನೇಮ್ ಆಫ್ ದಿಸ್ ಹೊಸದುಗ್ಯ ಪ್ರೊನೌನ್ಸ್ ಅದು ಹೆಂಗ್ ಮಾಡಿರ್ತಾರೋ ಆ ಟೈಮಲ್ಲಿ. ಮೀಟರ್ ಬೇಕು, ಮೀಟರ್. ನಿಮ್ಗೆ ಯಾವ್ದಾದ್ರು ಬೈಕ್ ವಿಡಿಯೋ ಮೇಲೆ ರಿವ್ಯೂ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ, ಅಲ್ಲಿ ಟ್ರೈ ಮೈ ಬೆಸ್ಟ್. ಇವಾಗ ಯಾವುದು ಅಪ್ರಿಲ್ ಅವ್ರು ಬಿಟ್ಟವರಲ್ಲ
ಟೋನು 457 ಕ್ರೇಜಿ ಆಗಿದೆ ಗುರು. ನೇಕೆಡ್ ಸ್ಪೋರ್ಟ್ ಇದ್ರು ಏನ್ ಲುಕ್ ಇದೆ ಗೊತ್ತಾ ಗಾಡಿಗೆ. ಸ್ವಲ್ಪ ಹೆಡ್ಲೈಟು ಓಕೆ, ಬಟ್ ನೀವು ಸೈಡ್ ಪ್ರೊಫೈಲ್ ಇಂದ ನೋಡಿದ್ರಂತೂ ಕ್ರೇಜಿ ಆಗಿ ಮಾಡೋರು. ಆಮೇಲೆ ಆಸ್ ಯು ಗೈಸ್ ನಾವು RS 457 ಏನ್ ಕಮ್ಮಿ ಇಲ್ಲ, ಇದು ಬೆಂಕಿ ಗಾಡಿ. ಸ್ಟಾಕ್ ಅಲ್ಲೇ 200 ಹೋಗ್ತೈತೆ ಅಂದ್ರೆ ನೀವೇ ನೆನ್ಸ್ಕೊಳ್ಳಿ ಅದ್ರದ್ದು ಇಂಜಿನ್ದು ಕೆಪಾಸಿಟಿ ಆ ಲೆವೆಲ್ಗೆ ಇರಲ್ಲ ಅಂತ. ಇಲ್ಲ ನಾನು ಈ ಗಾಡಿ ಈಸ್ಕೊಳ್ಳೋವಾಗ ಐ ಹ್ಯಾಡ್ ನೋ ಐಡಿಯಾ ಆ ಥರ ಗಾಡಿ ಇದೆ ಅಂತಾನೆ ನನ್ಗೆ ಗೊತ್ತಿರಲಿಲ್ಲ. ಗಾಡಿದು ಸ್ಪೆಸಿಫಿಕೇಶನ್ಸ್ ಎಲ್ಲ ಅವಾಗ ಜಸ್ಟ್ ಏನು ಅವಾಗ್ತಾ ಲಾಂಚ್ ಆಗಿದ್ದು. ನಾನು ಬಿಡೋಗುರು ಇನ್ನೇನು ಆಲ್ರೆಡಿ ಇದಕ್ಕೆ ಕೈ ಹಾಕಿದೀವಿ, ಇದನ್ನ ಬಿಟ್ಟು ಅದಕ್ಕೆ ಹೋಗೋದಂತ ನಾನು ಬಿಟ್ಟೆ. ಇಲ್ಲಾಂದಿದ್ರೆ ನಾವು ನಮ್ಮ ಹುಷಾರಲ್ಲಿ ನಾವು ಹೋಗ್ಬೇಕಷ್ಟೆ. ಮೋರ್ 19 ಕಿಲೋಮೀಟರ್ಸ್ ಬಂದ್ಬಿಟ್ವಾ ಅಷ್ಟು ಬೇಗ? ಅದ್ರ ಇದೊಳ್ ಅದು ಅಷ್ಟೇ. ಇಲ್ಲಿ ಬಂದು ಸೇರ್ತೀವಿ ನಾವು. ಪೆನ್ನಕೊಂಡ ಫೋರ್ಟ್ಗೆ ಹೋಗೋವಾಗೂ ನಾವು ಅದ್ರ ಹೈವೇ ಮೇಲೇ ಹೋಗಿದ್ದು. ಸೊ ಇನ್ನೇನು ಬಂದ್ಬಿಡ್ತು. ಮಾರ್ನಿಂಗ್ ಮುಂದೆ ರೋಡು ಚೆನ್ನಾಗಿ ಇದೆಯಾ? ಐ ಡೋಂಟ್ ನೋ. Honeybee Farm. ಕ್ರೇಜಿಯಾಗಿ ಮಾಡಿಬಿಟ್ಟವ್ರೆ ರೋಡು.
ಕ್ರೇಜಿ ರೋಡ್ಸ್ ಚೆನ್ನಾಗಿ ಮಾಡೋರು ಗುರು ರೋಡು. ಏ ಪಾಪ್ಸ್ ಪಾಪ್ಸ್ ಪಾಪ್ಸ್. ಓಹೋ ಹೋ 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 ದ್ಯಾಮ್.